ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಡಾಕ್ಟ್ರಮ್ಮ ತಗೊಳ್ಳಿ, ನಾನು ಕೂಡಿಟ್ಟಿರೋದು ಇಷ್ಟೇ. ನನ್ನ ತಪ್ಪು ಇರೋದು ಏಟು ಇದೆಯೋ ನನಗೆ ಗೊತ್ತಿಲ್ಲ, ತಗೊಳ್ಳಿ. ಅಯ್ಯೋ ತಾತ, ಇದೆಲ್ಲ ಬೇಡ. ಇದನ್ನ ನಿಮ್ಮ ಮೊಮ್ಮಗಳಿಗೆ ಉಪಯೋಗಿಸಿ. ತಗೊಳ್ಳಿ ತಾತ, ಇದು ನಿಮ್ಮ ಮೊಮ್ಮಗಳು ಮತ್ತೆ ಮೊಮ್ಮಗು ಭವಿಷ್ಯಕ್ಕೆ. ಬೇಡ ಕಣವ. ಇಟ್ಕೊಳ್ಳಿ ತಾತ. ನೋಡಿ, ಆ ಜೀವ ಜವಾಬ್ದಾರಿ ನಿಮ್ದು, ಇಟ್ಕೊಳ್ಳಿ. ಇದನ್ನ ತಗೊಂಡ್ರೆ ದೇವರು ನಮಗೆ ಮೆಚ್ಚಕ್ಕಿಲ್ಲ. ನೀವೇ ಇಟ್ಕೊಳ್ಳಿ, ನಿಮಗೆ ಬೇಕಾಗ್ತದೆ. ನೋಡಿ, ತಪ್ಪಾಗೋ ಮುಂಚೆನೆ ಎಚ್ಚರ ವಹಿಸ್ಬೇಕಿತ್ತು. ವಯಸ್ಸಾದ ತಕ್ಷಣ ಗಂಡೋ ಹೆಣ್ಣೋ ನಾ ಮೈಮರೆಸೋ ಪರಿಸ್ಥಿತಿ ಬರುತ್ತೆ. ಆದ್ರೆ ನೋಡ್ಕೊಳಕ್ ಕಣ್ಣು ಎಚ್ಚರ ತಪ್ಪಾರ್ದಲ್ವಾ? ಮನೇಲಿ ಒಂದು ಹೆಂಗ್ಸಿಲ್ದೆ ನಿಮ್ಮ ಮೊಮ್ಮಗಳನ್ನ ಬೆಳೆಸಿದೀರಾ, ಅದು ತುಂಬಾ ಗ್ರೇಟು. ಆದ್ರೆ ಈಗಾಗಿರೋ ತಪ್ಪಿಗೆ ನೀವು ಅಷ್ಟೇ ಹೊಣೆ ಅಲ್ವಾ? ಯಾವುದೋ ಗಂಡು ಜೀವ ತಪ್ಪು ಮಾಡಿದೆ, ಎಚ್ಚರ ತಪ್ಪಿ ನಿಮ್ಮಿಂದನೂ ತಪ್ಪಾಗಿದೆ. ಇವಾಗ ಅವ್ರಿಗೆ ಬೇಕಾಗಿರೋದು ಶಿಕ್ಷೆ ಅಲ್ಲ, ರಕ್ಷೆ ಜೊತೆಗೆ ನ್ಯಾಯ. ಸರಿ ಕಣ. ಇದರಲ್ಲಿ ನನ್ನ ನಂಬರ್ ಇದೆ. ನಿಮ್ಮ ಮೊಮ್ಮಗಳಿಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡ್ಸಕ್ ನಾನು ಜೊತೆಲಿ ಇರ್ತೀನಿ. ಅದ್ರ ಜೊತೆಗೆ ಆ ಮಗು ಆರೋಗ್ಯ ತುಂಬಾ ಮುಖ್ಯ. ಯಾವಾಗ ಯಾವಾಗ ಏನ್ ಟೆಸ್ಟ್ ಮಾಡ್ಬೇಕು ಅಂತ ಹೇಳ್ತೀನಿ. ನೀವು ₹1 ಕೊಡ್ಬೇಕಾಗಿಲ್ಲ. ತಗೊಳ್ಳಿ, ಅವ್ರನ್ನ ಸೇಫಾಗಿ ಕರ್ಕೊಂಡು ಬಂದ್ರೆ ಅಷ್ಟೇ ಸಾಕು. ದೇವ್ರು ಕಾಣಲ್ಲ ಅಂತಾರೆ, ಆದ್ರೆ ನನ್ನ ಕಣ್ಣಿಗೆ ನೀವಿಬ್ಬರನ್ನೇ ಜೀವರ ಕಾಣ್ತಾ ಇದ್ದೀರಾ. ನೀನು ಹೇಳ್ದಂಗೆ ಆಗಲಿ. ಸರಿ ತಾತ, ನಾವಿನ್ನೂ ಹೋಗಿ ಬರ್ತೀವಿ. ಅಮ್ಮ ಮಗು ಜೋಪಾನ. ಇಷ್ಟೊತ್ತು ನಾನು ನೀವು ಹೋಗೋದು ಬೇಡ, ಕಾಡ್ದಾರಿ ಕಪ್ಪೆ ಕೊಟ್ಟಿದೆ, ಇಲ್ಲೇ ಉಳ್ಕೊಳ್ಳಿ. ಇಲ್ಲ ತಾತ, ಮನೇಲಿ ಕಾಯ್ತಾ ಇರ್ತಾರೆ, ನಾವು ಹೋಗ್ಲೇಬೇಕು. ಈ ಕಾಡು ಒಳ್ಳೇದಲ್ಲ ಕಣಪ್ಪ. ಅಯ್ಯೋ ತಾತ, ನನ್ಗೆ ಈ ದಾರಿ ತುಂಬಾ ಚೆನ್ನಾಗ್ ಗೊತ್ತು. ನೀವು ಕಣ್ ಮುಚ್ಕೊಂಡು ಹೋಗು ಅಂದ್ರೆ ನಾನು ಹೋಗ್ತೀನಿ. ಒಂದು ನಿಮಿಷ. ಥ್ಯಾಂಕ್ ಯು. ಬರ್ತೀವಿ. ಸರ್, ನಾವ್ ಹೋಗ್ಬೇಕಿದ್ ರೈಟು, ಆದ್ರೆ ನಾವ್ ಬಂದಿರೋದ್ ಲೆಫ್ಟು ಸರ್. ಈ ಹುಡುಗಿರು ಲೆಫ್ಟ್ ನ ರೈಟ್, ರೈಟ್ ನ ಲೆಫ್ಟ್ ಹೇಳ್ತಾರೆ ಅಂತ ಇಡೀ ಜಗತ್ಗೆ ಗೊತ್ತಿದೆ. ಸರಿಯಾಗಿ ಬಲ್ಗೈ ಎಡಗೈ ನೋಡ್ಕೊಂಡು ಡೈರೆಕ್ಷನ್ ಹೇಳ್ರಿ. ಸರ್, ನಾವ್ ಹೋಗ್ಬೇಕಾದ್ ರೈಟೇ ಸರ್. ರೈಟಾ? ಸಾರಿ, ರೈಟ್. ನಿಮ್ ಲೆಫ್ಟ್ ರೈಟ್ ಅಂತ ನನ್ಗೆ ಮಾರ್ಚ್ ಫಾಸ್ಟ್ ಆಗೋಯ್ತು ರೀ. ಇಲ್ಲಿ ಬೈಕ್ ಎಲ್ಲ ಹೋಗಲ್ಲ ರೀ, ನಾವು ದಾರಿ ತಪ್ಪಿದೀವಿ ಅನ್ನಿಸ್ತಾ ಇಲ್ವಾ? ಫೋನ್ ಬೇರೆ ಬಿಟ್ಟು ಬಂದಿದ್ವಿ. ನಿಮ್ ಫೋನ್ ಕೊಡಿ. ಯಾಕೆ? ಅಲ್ಲಿ ನಿತ್ಯ ಅಜ್ಜಿ ಗಾಬರಿ ಆಗಿರ್ತಾರೆ, ಒಂದ್ ಫೋನ್ ಮಾಡಾದ್ರು ಹೇಳೋಣ. ಕೊಡಿ. ನೆಟ್ವರ್ಕ್ ಬೇರೆ ಸಿಗ್ತಾ ಇಲ್ಲ. ಸರ್, ನಿಮಗೇನೋ ತೋರ್ಸ್ಬೇಕು, ಬನ್ನಿ ಇಲ್ಲಿ. ಬನ್ನಿ ಸರ್. ರೀ, ಅಲ್ಲಿ ಏನ್ರಿ ಮಾಡ್ತಿದ್ದೀರಾ? ವಾಪಸ್ ಬನ್ನಿ. ಅಯ್ಯೋ ಸರ್, ಬನ್ನಿ ಸರ್. ಎಲ್ಲಿಗೆ? ಸರ್ ಬನ್ನಿ, ಹೇಳ್ತೀನಿ. ರೀ ಹುಷಾರು. ವಾವ್, ಎಷ್ಟು ಸಕ್ಕತ್ತಾಗಿದೆ ಅಲ್ವಾ ಸರ್? ಪರವಾಗಿಲ್ಲ ಕಣ್ರಿ, ಒಳ್ಳೆ ಪ್ಲೇಸ್ ಅಲ್ಲೇ ಕಳೆದೋಗಿದ್ದೀವಿ. ನೀವೆಷ್ಟು ರೊಮ್ಯಾಂಟಿಕ್ ಅಂತ ತೋರ್ಸ್ಕೊಳಕೋಸ್ಕರ ದಾರಿ ತಪ್ಪು ಅಂತ ಸುಳ್ಳು ಹೇಳ್ತಿರೋದು. ಏನ್ರಿ ಅದು ಮಣ ಅಂತಿದ್ದೀರಾ? ನಾನೇನು ಹೇಳಲೇ ಇಲ್ಲಪ್ಪ, ಆದ್ರೂ ನಿಮ್ಗೆ ಕೇಳಿಸಿದೆ ಅಂದ್ರೆ ನನ್ ಮನ್ಸಿನ ಮಾತೇನಾದ್ರೂ ಕೇಳಿಸ್ತಾ ಅಂತ. ಕೇಳಿಸ್ಕೋಬೇಕಾದ್ರೆ ನೀವೇ ಕೇಳಿಸ್ಕೊಂಡಿಲ್ಲ, ನಾನೇನ್ ಹೇಳೋದು? ಸರ್, ಏನಾದ್ರೂ ಹೇಳಿದ್ರಾ? ಇಲ್ಲಪ್ಪ, ನನ್ಗದ್ ಎಕ್ಸ್ಪೀರಿಯನ್ಸ್ ನಿಮ್ಗೂ ಆಯ್ತಾ ಅಂತ ಕೇಳ್ದೆ ಅಷ್ಟೇ. ಆದ್ರೂ ದೇವ್ರು ನಮಗೋಸ್ಕರ ಎಂತ ಜಾಗನ ಬುಕ್ ಮಾಡಿದನ್ ನೋಡಿ ಸರ್. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ. ಜಾಗ ಏನೋ ಚೆನ್ನಾಗಿದೆ, ಅದೇ ಮನೇಲಿ ಎಲ್ರು ಎಷ್ಟು ಟೆನ್ಷನ್ ಆಗಿದ್ದಾರೆ ಅಂತ ಭಯ ಆಗ್ತಿದೆ. ನೀವ್ ಅದನ್ನೇ ಪದೇ ಪದೇ ಮಾತಾಡಿ ನಂಗೂ ಟೆನ್ಷನ್ ಕೊಡ್ಬೇಡಿ ಸರ್.
ಈಗ ಇಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಏನಾದ್ರೂ ಉಪಯೋಗ ಇದ್ಯಾ? ಇಲ್ಲ ತಾನೆ. ಬನ್ನಿ ಕೂತ್ಕೊಳ್ಳೋಣ. ಬನ್ನಿ ಸರ್. ಸರ್, ನೀವೇನಾದ್ರೂ ಗಾಳಿಪಟ ಮೂವಿ ನೋಡಿದ್ದೀರಾ? ಹೌದು, ಏಕೆ? ಆ ಮೂವಿಲಿ ಆ ಕಾಡಂದು ಎಲ್ರನ್ನೂ ಆಟಾಡ್ಸ್ಕೊಂಡ್ ಬಂತಲ್ಲ, ಅದೇ ರೀತಿ ಇಲ್ಲೂ ಬಂದ್ಬಿಟ್ರೆ? ಒಳ್ಳೇದ್ ಮಾತಾಡಿದ್ವಿ. ಮೊದ್ಲೇ ದಾರಿ ತಪ್ಪಿ ಕೆರೆ ಮುಂದೆ ಬಂದು ಕೂತಿದೀವಿ. ನಿಜವಾಗ್ಲೂ ಹಂದಿ ಬಂದ್ರೆ ನಾನು ಡಾಕ್ಟರ್ ನನ್ನ ಬಿಟ್ಬಿಡು ಅಂದ್ರೂ ಅದು ಅರ್ಥ ಆಗಲ್ಲ. ಸರ್, ನೀವು ಕಾಂಪೌಂಡರ್ ಅಲ್ವಾ? ನಿಜವಾಗ್ಲೂ ಥ್ಯಾಂಕ್ಸ್ ಸರ್, ನನ್ನ ಮೇಲೆ ನೀವು ನಂಬಿಕೆ ಇಟ್ಟಿದ್ದಕ್ಕೆ. ಇಟ್ಸ್ ಓಕೆ. ಅಮ್ಮ, ಏನ್ರಿ ಆಯ್ತು? ಹೊಟ್ಟೆಗೆ ನನ್ನ ಮೇಲೆ ಹೊಟ್ಟೆ ಕಿಚ್ಚು ಸರ್. ಜಗಳ ಆಡ್ತಿವೆ. ಜಗಳನ? ಹಸುವು ಸರ್. ಈಗ ನಾನ್ ನಿಮ್ಗೋಸ್ಕರ ಏನಾದ್ರು ತಿನ್ನಕ್ ತರ್ಬೇಕು ಅಲ್ವಾ? ಸೂಪರ್ ಸರ್. ನೀವು ಹುಡುಕ್ತೀನಿ ಬಿಡಿ. ರೀ, ನೀವ್ಯಾಕ್ರಿ ಎದ್ರಿ? ಹೊಟ್ಟೆ ಹಸ್ವಂದ್ರಿ? ಅದು ನನ್ಗೊಬ್ಳಿಗೆ ಇರೋದಕ್ಕೆ ಭಯ ಸರ್. ಇದ್ದಾಗ ಗೆಲ್ಲೋ ತರ ಮಾತಾಡ್ತೀರಾ. 2 ನಿಮಿಷ ಇಲ್ಲಿರಿ ಅಂದ್ರೆ ಭಯ ಅಂತೆ. ಭಯ ನನ್ಗೆ ಮಾತ್ರ ಅಲ್ಲ ಸರ್. ಅಕಸ್ಮಾತ್ ನೀವೇನಾದ್ರು ದಾರಿ ತಪ್ಪಿಟ್ರೆ ನಿಮ್ ಜವಾಬ್ದಾರಿ ನಂದು ಕೂಡ ಅಲ್ವಾ? ನೋಡು, ನೀನೀಗ ಆರಾಮಾಗಿ ಕಣ್ಮುಚ್ಕೊಂಡು ನಿದ್ದೆ ಮಾಡು. ನೀನು ಕಣ್ಬಿಡೋಷ್ಟೊತ್ತಿಗೆ ನಿನ್ನ ಮೊಮ್ಮಗಳು ನನ್ನ ಮೊಮ್ಮಗ ಇಬ್ರು ಬಂದಿರ್ತಾರೆ ಕಣೆ. ಕಣ್ ತುಂಬ ಭಯನೇ ತುಂಬಿಕೊಂಡಿರುವಾಗ ನೆಮ್ಮದಿಯಾಗಿ ನಿದ್ದೆ ಎಲ್ಲೇ ಬರುತ್ತೆ? ತಪ್ಪು ಮಾಡಿದವ್ರಿಗೆ ನಿದ್ದೆ ಬರಕ್ ಸಾಧ್ಯನಾ? ಅಪ್ಪ ಅಮ್ಮ ನಿನ್ ಜೊತೆನೆ ಇದಾರಲ್ವಾ, ಅವ್ರನ್ನಂತೂ ನಿನ್ ಕೈಲಿ ಕಳಿಸ್ಕೊಡಕ್ ಆಗಲ್ಲ. ಆದ್ರೆ ಈಗ ನನ್ನ ಶಾಂತಿಗೆ, ನನ್ನ ತಂಗಿಗೆ ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ನಾನು ಸುಮ್ಮನೆ ಇರಲ್ಲ. ಇಷ್ಟು ದಿನ ಕೈ ಮುಗ್ದು ಬೇಡ್ಕೋತಿದ್ದೆ ನಿನ್ಗೆ, ಆದ್ರೆ ಈಗ ಕೋಪದಿಂದ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಈ ವಿಚಾರದಲ್ಲಿ ನನಗೆ ಯಾವ ಪರೀಕ್ಷೆನೂ ಮಾಡಬೇಡ. ದೊಡಮ್ಮ, ಅಣ್ಣ ನಿಧಿಗೆ ಏನೂ ಆಗಲ್ಲ ಅಲ್ವಾ? ನಮ್ಮ ಕರ್ಣ ಎಲ್ಲ ಥರದ ಕಷ್ಟಗಳನ್ನ ನೋಡಾಗಿದೆ ಕಂದ. ಅವನು ಈ ಕಂಟಕನ ಎದುರಿಸಿ ನಿಧಿನ ಜೋಪಾನವಾಗಿ ಕರ್ಕೊಂಡು ಬಂದೇ ಬರ್ತಾನೆ. ಕರುನಾಡ ಕಣ್ಣ